ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಕವಿತಾ ರಾಜೇಶ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಕವಿತಾ ಅವರೇ, ನಮ್ಮ ಖಾನಾವಳಿಗೆ ಸ್ವಾಗತ. ಶರಣಾರ್ಥಿ. ಕವಿತಾ, ಇವತ್ತು ಯಾವ ಅಡಿಗೆ ಮಾಡ್ತಾ ಇದ್ದೀರಾ? ಇವತ್ತು ನಾನು ಮಸಾಲೆ ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ. ಹೌದಾ, ಮಸಾಲೆ ಚಪಾತಿ. ಓಕೆ, ಈ ಮಸಾಲೆ ಚಪಾತಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಮಸಾಲೆ ಚಪಾತಿಗೆ ಮೊದಲು ಮೊಸರು, ಗೋಧಿ ಹಿಟ್ಟು, ಆಮೇಲೆ ಕರ್ಬೇವಿನ ಸೊಪ್ಪನ್ನ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಸ್ತೂರಿ ಮೇಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ ಪೌಡರು, ಜೀರಿಗೆ ಪುಡಿ, ಅಜ್ವೈನು, ಆಮೇಲೆ ಇದು ಬೆಳ್ಳುಳ್ಳಿ ಮತ್ತು ಕೆಂಪು ಮೆಣಸಿನ್ಕಾಯಿ, ಉತ್ತರ ಕರ್ನಾಟಕ ಶೈಲಿನಲ್ಲಿ ಕೆಂಪು ಖಾರ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಕಾಳು ಮೆಣಸಿನ ಪುಡಿ. ಓಕೆ, ಸರಿ. ಇದಕ್ಕೆ ಏನದು ಕೆಂಪು ಖಾರ ಅಂತ ಹೇಳ್ತಾರಾ? ಆ ಕಡೆ ಆಕ್ಚುಲಿ ಬೆಳ್ಳುಳ್ಳಿ ಖಾರ ಅಂತ. ಬೆಳ್ಳುಳ್ಳಿ ಹಾಕಿದ್ರೆ ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಆಮೇಲೆ ಕೊತ್ತಂಬರಿ ಸೊಪ್ಪು. ಓಕೆ, ಅದನ್ನ ಹಸಿನೇ ಹಾಕೋದಾ ಅಥವಾ ಏನಾದ್ರೂ? ಇಲ್ಲ, ತಯಾರು ಮಾಡಿರೋದು ಹೇಗೆ? ಇದು ಹೇಗೆ ಅಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿನ ಫಸ್ಟ್ ಬಿಸಿನೀರಲ್ಲಿ ನೆನೆ ಇಟ್ಟು ಒಂದ್ ಅರ್ಧ ಗಂಟೆ ನೆನೆದ ಮೇಲೆ ಮಿಕ್ಸಿಗೆ ಬರೀ ಮೆಣಸಿನ್ಕಾಯಿ ಮಾತ್ರ ತಗೊಂಡು ನೀರಿಲ್ದೆ ಅದು ಮತ್ತೆ ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಳ್ಳೋದು, ಉಪ್ಪು ರುಚಿಗೆ ತಕ್ಕಷ್ಟು. ಆಮೇಲೆ ಅದನ್ನ ಸ್ವಲ್ಪ ದಿನ ಇಡಬೇಕು ಅನ್ನೋ ಹಾಗಿದ್ರೆ ಅದಕ್ಕೊಂದು ಅರ್ಧ ನಿಂಬೆ ಹಣ್ಣು ಹಿಂಡಿ ಇಟ್ಟರೆ ಚೆನ್ನಾಗಿರುತ್ತೆ. ಅದನ್ನ ನಾವು ಬಿಸಿ ಬಿಸಿ ಚಪಾತಿಗೆ ಅಥವಾ ದೋಸೆ ಮೇಲೆ ಎಲ್ಲ ಹಾಕೊಂಡು ತಿನ್ಬೋದು. ಒಂಥರ ಚಟ್ನಿ ತರ ಮಾಡಿ ಇಟ್ಕೊಳ್ಳುವಂಥದ್ದು ಅದನ್ನ. ಓಕೆ, ಎಷ್ಟು ದಿನ ಇಡ್ಬೋದು ಅದನ್ನ ಆ ಥರ ನಿಂಬೆ ಹಣ್ಣು ಹಾಕಿದ್ರೆ? ಒಂದು 15 ದಿನ ಇಡ್ಬೋದು. ಹೌದಾ? ಓಕೆ, ಸರಿ. ಓಕೆ, ಹಾಗಾದ್ರೆ ಶುರು ಮಾಡೋಣ ಅಲ್ಲ? ಶುರು ಮಾಡೋಣ. ಮೊದಲಿಗೆ ಒಂದು ಬೌಲ್ ಕೊಡಿ. ಮಸಾಲಾ ಚಪಾತಿ ಅಂದ್ರೆ ತುಂಬಾ ಚಪಾತಿಯಲ್ಲೇ ಬೇರೆ ಬೇರೆ ಮಸಾಲ ಹಾಕಿದ್ದೀನಿ. ಮೊದಲಿಗೆ ಗೋಧಿ ಹಿಟ್ಟು ನಾನು 1 ಬಟ್ಲಷ್ಟು ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಇದನ್ನ ನಾನು ಒಂಚೂರು ನೀರು ಹಾಕದೆ ಮೊಸರಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಮೊಸರು ಹಾಕೋಕ್ ಮುಂಚೆ ಇದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಹಾಕಿ ಆಮೇಲೆ ಇದು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಎಲ್ಲಿ ಮಾಡ್ತಾರೆ ಈ ತರ ಯೂಶುವಲ್ ಆಗಿ? ಇದು ಆಕ್ಚುಲಿ ಎಲ್ಲೂ ಮಾಡಲ್ಲ, ಇದು ನನ್ನ ಒಂದು ನೀವೇ ರೆಸಿಪಿ ಕಂಡಿರು ಅಂತ ಅನ್ಕೊಂಡು ಟ್ರೈ ಮಾಡಿ ಮಾಡ್ತಾ ಇದ್ದೆ. ಓಕೆ, ಚೆನ್ನಾಗಿ ಬಂತು ಅಂತ ಇಲ್ಲಿ ಮಾಡ್ತಾ ಇರೋದು. ಹೌದು, ನಾನು ರೆಗ್ಯುಲರ್ ಆಗಿ ಮನೇಲಿ ಮಾಡ್ತಾ ಇರ್ತೀನಿ. ಕಾಳುಮೆಣಸು ಒಂದು ಅರ್ಧ ಸ್ಪೂನ್. ಆಮೇಲೆ ಇದು ಅಜ್ವೈನ್ ಬಂದು ಆಪ್ಷನ್, ನಿಮಗೆ ಬೇಕಿದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಇದ್ರ ಬದಲು ಸೋಂಪು ಹಾಕೊಳ್ಬಹುದು. ಓಕೆ, ಸೊ ಇದನ್ನು ಅಷ್ಟೇ ಸ್ವಲ್ಪ ಒಂದು 1/4 ಚಮಚದಷ್ಟು ಅಷ್ಟೇ ಹಾಕ್ತಾ ಇದ್ದೀನಿ. ಜೀರಿಗೆ ಪುಡಿ, ಜೀರಿಗೆ 1 ಚಮಚದಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಿಟ್ಟು ಎಷ್ಟಿದೆ ಅನ್ನೋದ್ರ ಮೇಲೆ ನಾವು ನೋಡಿಕೊಂಡು ನಮ್ಗೆ ಎಷ್ಟು ಫ್ಲೇವರ್ ಬೇಕು ಅನ್ನೋದ್ರ ಮೇಲೆ ಹಾಕೊಳ್ಳೋದು. ನಾನೊಂದು 2 ಚಮಚದಷ್ಟು ಹಾಕೊಳ್ತೇನೆ. ಇದು ಗರಂ ಮಸಾಲ ಪೌಡರ್, ಇದು 1 ಚಮಚದಷ್ಟು. ಆಮೇಲೆ ನಾನು ಅವಾಗಲೇ ಏನು ಹೇಳಿದೆ, ಬ್ಯಾಡಗಿ ಮೆಣಸಿನ್ಕಾಯಿ ಖಾರ, ಇದನ್ನು ಅಷ್ಟೇ 2 ಚಮಚದಷ್ಟು ಹಾಕೊಳ್ತೇನೆ. ಮಸಾಲ ಅಂದ್ರೆ ಸ್ವಲ್ಪ ಎಲ್ಲ ಸ್ಪೈಸಿ ತರನೇ, ಅಂದ್ರೆ ಮಸಾಲ ಸ್ವಲ್ಪ ಖಾರ ಬೇರೆ ಬೇರೆ ಒಂದು ಸುವಾಸನೆ ಇರುವಂತ ಎಲ್ಲ ಮಸಾಲ ತಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಕಸ್ತೂರಿ ಮೇಥಿ, ಬೇಕಿದ್ರೆ ನಾವು ಹಸಿ ಮೆಂತ್ಯ ಸೊಪ್ಪನ್ನು ತಂದು ಸಣ್ಣದಾಗಿ ಹೆಚ್ಚಿ ಹಾಕಬಹುದು. ಆಮೇಲೆ ಇದು ಕರ್ಬೇವಿನ ಸೊಪ್ಪು. ಈಗೆಲ್ಲ ಹಾಕಿದೀವಿ. ಒಂದ್ಸಲ ಕೈಯಲ್ಲೇ ನಾನು ಇದನ್ನ ಮಿಕ್ಸ್ ಮಾಡ್ತೀನಿ, ಯಾಕಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ನಮ್ದೇನಿ ಕೆಂಪು ಖಾರ ಇದೆಯಲ್ಲ ಇದರಲ್ಲೂ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಸೊ ಮೊದಲು ಇದನ್ನ ಹೀಗೆ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಮೊಸರು ಬೇಕಾಗುತ್ತೆ ಅನ್ನೋದು ಗೊತ್ತಾಗತ್ತೆ. ಇದು ನಾವು ನೀರು ಹಾಕಲ್ಲ, ಮತ್ತೆ ಈ ರೀತಿ ಮಾಡೋದ್ರಿಂದ ಕೆಲವೊಂದ್ಸಲ ನಾವೇನಾದ್ರೂ ಟ್ರೈನಲ್ಲಿ ಹೋಗ್ತಿದ್ರೆ ಇಟ್ಕೊಳ್ಬಹುದು. ಇದು 3-4 ದಿನ ಏನೂ ಆಗಲ್ಲ, 1 ವಾರವರೆಗೂ ಏನೂ ಆಗಲ್ಲ. ಅಂದ್ರೆ ಮೊಸರು ಹಾಕಿರ್ತೀರಾ ಆದ್ರೂ ಏನ್ ತೊಂದ್ರೆ ಇಲ್ವಾ? 3-4 ದಿನ ಏನು ಇಲ್ಲ, ಬಾಕ್ಸ್ ಅಲ್ಲಿ ಹಾಕಿ ಅದ್ ನಾವು ಹೆಂಗ್ ಪ್ರಿಸರ್ವ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಪರವಾಗಿಲ್ಲ, ಹಾಗಾದ್ರೆ ಟ್ರೈ ಮಾಡ್ಬೋದು. ಇದು ಯಾಕಂದ್ರೆ ಮೊಸರು ಯೂಶುವಲ್ ಆಗಿ ಚಪಾತಿಗೆ ನಾನು ನೋಡಿಲ್ಲ, ಎಲ್ಲರೂ ನೀರು ಹಾಕಿ ಕಲಿಸ್ತಾರೆ. 1-2 ದಿನ ಆದ್ಮೇಲೆ ಸ್ವಲ್ಪ ಸರಿಯಾಗಿರಲ್ಲ, ಹಾಳಾಗುತ್ತೆ. ಬಟ್ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವೆಲ್ಲಾದ್ರೂ ಪ್ರಯಾಣ ಮಾಡುವಾಗ ಇಲ್ಲ ಅಂದ್ರೆ ಆ ಪಾಲಿಕಲ್ ಶೀಟ್ ಅಲ್ಲೂ ಸುತ್ತಕೊಂಡು ಅದನ್ನ ಸಪರೇಟ್ ಆಗಿ, ಈಗ ನಾವು ತುಂಬಾ ತಗೊಂಡ್ ಹೋಗ್ತಿದೀವಿ ಅಂದ್ರೆ ಎಲ್ಲ ಒಂದೇ ಇದ್ರಲ್ಲಿ ಸುತ್ಕೊಳ್ಬಾರ್ದು. 1-5 ಆತರ ಸುತ್ತಿ ಸಪರೇಟ್ ಆಗಿ ಮಾಡ್ಕೊಂಡ್ರೆ ನಾವು ಯಾವಾಗ ಓಪನ್ ಮಾಡ್ತೀವೋ ಅದನ್ನ ಮುಗಿಸ್ಬಿಡ್ಬೇಕು. ಆತರ ಈಗ ನಾನು ಸ್ವಲ್ಪ ಮೊಸರು ಹಾಕೊಂಡು ಕಲಿಸ್ತೀನಿ. ಮೊಸರು ಮತ್ತೆ ಆರೋಗ್ಯಕ್ಕೆ ಒಳ್ಳೇದು ಅಲ್ವಾ? ಇದ್ರ ಜೊತೆ ಮೊಸರು ಸೇವನೆ ಮಾಡಬಹುದು, ಅದು ಒಂದು ಒಳ್ಳೇದು. ಮಕ್ಕಳಿಗೆ ಕೊಡುವಾಗ ಹೆಲ್ದಿಯಾಗಿ ಇರ್ಲಿ ಅಂತ ಮೊಸರನ್ನು ಹಾಕೊಳ್ಬಹುದು. ಇಲ್ಲ ನಾವು ಮನೆಯಲ್ಲೇ ತಿಂತಾ ಇದೀವಿ ಅಂತಂದ್ರೆ ನೀರ್ ಹಾಕೊಂಡು ಕಲಿಸ್ಬಿಡ್ಬೋದು. ಇಲ್ಲ ಅಂದ್ರೆ ಅನ್ಸತ್ತಲ್ಲ ಇಷ್ಟೊಂದು ಹಾಕ್ಬೇಕು, ಮೊಸರು ಹಾಕ್ಬೇಕು ಅಂತ, ಹಾಗಿದ್ರೆ ನೀರ್ ಹಾಕೊಂಡು ಮಾಡಬಹುದು. ರುಚಿಯಲ್ಲಿ ಏನು ವ್ಯತ್ಯಾಸ ಬರಲ್ಲ.
ಮೊಸರು ಇದೆ ಅನ್ನುವಾಗ ಅದನ್ನ ಉಪಯೋಗಿಸಿದ್ರೆ ಆಯ್ತು. ಕೆಲವು ಟೈಮ್ ಮೊಸರು ಮನೆಯಲ್ಲಿ ಇರುತ್ತೆ, ಯಾವ್ದು ಮಾಡೋದು ಮೊಸರು ಬರೇ ತಿನ್ನಲ್ಲ ಅಂತಿದ್ರೆ ಇಂಥದಕ್ಕೂ ಉಪಯೋಗಿಸ್ಕೊಳ್ಬಹುದು. ಹೌದು. ಇದನ್ನ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಮತ್ತೆ ಇದ್ರ ಜೊತೆ ಏನು ಬೇಕು ಅಂತ ಇಲ್ಲ. ಈಗ ತುಂಬಾ ಸಣ್ಣ ಮಕ್ಕಳಿಗೆ ನಾವು ಚಟ್ನಿ ಅಥವಾ ಏನಾದ್ರೂ ಪಲ್ಯ ಕೊಟ್ರೆ ಅವರು ಕೈಯೆಲ್ಲ ತುಂಬಾ ಗಲೀಜ್ ಮಾಡ್ಕೊಳ್ತಾರೆ. ಸೊ ಈ ತರದನ್ನ ನಾವು ಮಾಡಿ ಇಟ್ರೆ ಅವರು ನೀಟಾಗಿ ಅದನ್ನ ತಗೊಂಡು ತಿಂತಾರೆ. ಅಷ್ಟು ಏನು ಅವ್ರಿಗೆ ನೀವು ಹೇಳಿದಾಗ ಇದ್ರಲ್ಲೇ ಎಲ್ಲ ಇದು ಚಟ್ನಿನೂ ಹಾಕಿದ್ದೀರಾ, ಗರಂ ಮಸಾಲೆ ಇದೆ, ಶುಂಠಿ ಇದು ಏನದು ಬೆಳ್ಳುಳ್ಳಿ ಪೇಸ್ಟ್ ಇದೆ. ಸೊ ಹಾಗಾಗಿ ನನ್ಗನ್ಸುತ್ತೆ ಬೇರೆ ಇವಾಗ ಟೈಮ್ ಇಲ್ದೇದವ್ರಿಗೆ ಚಟ್ನಿ ಪಲ್ಯ ಮಾಡಕ್ ಟೈಮ್ ಇಲ್ದೇದವ್ರಿಗೆ ಬರೀ ಇದನ್ನ ಮಾಡ್ಕೊಂಡು ತುಪ್ಪ ಹಾಕೊಂಡು ತಿನ್ಬೋದು ಅಂತ ಅನ್ಸುತ್ತೆ. ತುಪ್ಪ ಹಾಕೊಂಡು ತಿನ್ಬೋದು ಅಥವಾ ತುಂಬಾ ಖಾರ ಅನ್ಸಿದ್ರೆ ಮೊಸರು ಹಾಕೊಂಡು ತಿನ್ಬೋದು. ತುಂಬಾ ಸಣ್ಣ ಮಕ್ಕಳಿದ್ರೆ ಒಂದ್ ಬಟ್ಲಲ್ಲಿ ಮೊಸರು ಒಂದ್ ಸ್ವಲ್ಪ ಸಕ್ಕರೆ ಹಾಕಿ ಇದನ್ನ ಅದ್ರಲ್ಲಿ ಡಿಪ್ ಮಾಡ್ಕೊಂಡು ತಿನ್ಬೋದು. ಅಂದ್ರೆ ಸಾಸ್ ಬದ್ಲು ನಾವು ರೆಡಿಯಾಗಿ ಸಿಗೋ ಸಾಸ್ ಬದ್ಲು ಮೊಸರಿಗೆನೆ ನಾವು ಸಕ್ಕರೆ ಅಥವಾ ಸ್ವಲ್ಪ ಖಾರ ಪುಡಿ ಹಾಕಿ ಕೊಟ್ರೇನು ಅದು ಸಾಸ್ ತರಾನೇ ಅನ್ಸುತ್ತೆ. ಹೌದು, ಖಂಡಿತ. ಮೊಸರು ಮತ್ತೆ ಆರೋಗ್ಯಕ್ಕೆ ಒಳ್ಳೇದು, ಜೀರ್ಣಕ್ಕೆ ಒಳ್ಳೇದಲ್ವಾ? ಒಳ್ಳೇದು. ಹೌದು. ಈ ಹಿಟ್ಟನ್ನ ಇದೇ ಹಿಟ್ಟಲ್ಲಿ ನಾವು ಪೂರಿ ಕೂಡ ಮಾಡ್ಕೊಡ್ಬಹುದು. ಹೌದಾ? ಓಕೆ. ಮಕ್ಕಳಿಗೆ ಪೂರಿ ಇಷ್ಟ ಆಗತ್ತೆ, ಮಕ್ಕಳಿಗೆ ಪೂರಿ ಇಷ್ಟ ಆಗತ್ತೆ, ಮಕ್ಕಳಿಗೆ ಕೊಡ್ಬೋದು. ಬೇರೆ ಇನ್ನೇನು ವ್ಯತ್ಯಾಸ ಇಲ್ಲ. ಹಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋವರೆಗೂ ಎರಡು ಒಂದೇ. ಆಮೇಲೆ ನಾವು ಚಪಾತಿ ಆದ್ರೂ ಮಾಡ್ಬೋದು, ಇದರಿಂದ ಪೂರಿ ಆದ್ರೂ ಮಾಡ್ಬೋದು. ಸೊ ಇದನ್ನ ಕಲಿಸ್ಬಿಟ್ಟು ಒಂದ್ 10 ನಿಮಿಷ ನೆನೆಯಕ್ಕೆ ಇಡಬೇಕು. ಈಗ ಹಿಟ್ಟು ಸ್ವಲ್ಪ ಹೊತ್ತು ನೆನಿಬೇಕು ಅಂತ ಹೇಳಿದ್ರಲ್ಲ, ನೆಂದಿದೆ. ನೆಂದಿದೆ. ಇವಾಗ ನಾವು ಇದನ್ನ ಲಟ್ಟಿಸ್ಕೊಂಡು ಚಪಾತಿ ಮಾಡೋಣ. ಮೊದಲಿಗೆ ಪ್ಯಾನ್ ಬಿಸಿಗೆ ಇಟ್ಬಿಡ್ತೀನಿ. ಓಕೆ. ಇದು ಹಿಟ್ಟು ರೆಡಿ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಏನಾದ್ರು ಮೇಲ್ಗಡೆ ಹಾಕಿದ್ರ? ಇದು ಮೇಲ್ ಸ್ವಲ್ಪ ಕೈಯಿಂದ ಎಣ್ಣೆ ಸವರಿದ್ದೀರಾ? ಓಕೆ ಓಕೆ. ಇದು ಲಟ್ಸಕ್ ಮಾಡಿಬಿಡಿ. ಅಂದ್ರೆ ಇದನ್ನ ನಾವು ಹಿಟ್ಟಿಂದನೂ ಲಟ್ಟಿಸ್ಕೊಳ್ಬಹುದು ಅಥವಾ ಎಣ್ಣೆಯಿಂದಾದ್ರೂ ಲಟ್ಟಿಸ್ಕೊಳ್ಬಹುದು. ಇದು ನಮ್ಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ. ಇನ್ನು ಕೆಲವರು ತರಕಾರಿ ಅದು ಇದು ಏನೇನೋ ಹಾಕೊಂಡೆಲ್ಲ ಹೊಸ ಹೊಸ ರೀತಿಯಲ್ಲಿ ಮಾಡ್ತಾರೆ. ಅಂದ್ರೆ ನಾನು ಹೆಚ್ಚಾಗಿ ಮೆಂತೆ ಸೊಪ್ಪು ಹಾಕ್ಬಿಟ್ಟು ಮಾಡ್ತೀನಿ, ಇಲ್ಲ ಬೀಟ್ರೂಟ್ ತುರಿದು ಬಿಟ್ಟು ಹಾಕಿ ಮಾಡ್ತೀನಿ. ಅಂದ್ರೆ ಅವಾಗ ಚಪಾತಿ ಅಷ್ಟು ತೆಳ್ಳಗ್ ಬರಲ್ಲ, ಸ್ವಲ್ಪ ದಪ್ಪ ಬರುತ್ತೆ, ಆದ್ರೂ ತುಂಬಾ ಟೇಸ್ಟ್ ಆಗಿರುತ್ತೆ. ಬಟ್ ಅದಕ್ಕೂ ಹೀಗೆ ಎಲ್ಲ ಸ್ವಲ್ಪ ಹಾಕೊಳ್ಬೇಕು. ಈ ತರ ಮಸಾಲೆಗಳೆಲ್ಲ ಆಮೇಲೆ ಸೊಪ್ಪು ಅಥವಾ ತರಕಾರಿ ಹಾಕೋದು. ಸ್ವಲ್ಪ ಪರೋಟ ತರ ದಪ್ಪ ಆಗತ್ತೆ ಪರೋಟ ತರ ಅಷ್ಟೇ. ತರಕಾರಿ ಹಾಕೋದ್ರಿಂದ ಅಷ್ಟು ನಾವು ಹರಿದೋಗ್ಬಿಡುತ್ತೆ. ಈಗ ಮೆಂತೆ ಸೊಪ್ಪು ಮಾತ್ರ ಅಥವಾ ಸಬ್ಬಾಸಿಗೆ ಸೊಪ್ಪು ಅಂತ ಹೇಳಿದ್ರೆ ಅದು ಇದ್ರ ಜೊತೆ ಪರವಾಗಿಲ್ಲ, ಅಷ್ಟು ಏನು ದಪ್ಪ ಆಗಲ್ಲ. ನಾವು ಬೇಕಿದ್ರೆ ಸಣ್ಣದಾದ್ರೂ ಮಾಡ್ಬೋದು, ದೊಡ್ಡದಾದ್ರೂ ಮಾಡ್ಕೊಳ್ಬಹುದು. ಈ ತರ ಬಾಕ್ಸಿಗೆಲ್ಲ ಮಕ್ಳಿಗೆ ಇದನ್ನೇ ಮಾಡ್ಕೊಡ್ತೀರಾ ಮಧ್ಯಾಹ್ನಕ್ಕೆ? ಅಂದ್ರೆ ಆತರ ಗಟ್ಟಿಯಾಗಿ, ಕೆಲವು ಸತಿ ಚಪಾತಿ ತಣ್ಣಗಾದ ತಕ್ಷಣ ಗಟ್ಟಿ ಆಗತ್ತೆ ಅಂತ ಒಂದು ಇರುತ್ತೆ. ಹೌದು. ಅಂದ್ರೆ ಇದು ನಾವು ಮೊಸರು ಹಾಕೊಂಡು ಕಲ್ಸಿದೀವಿ, ಆಮೇಲೆ ಎಣ್ಣೆಯಿಂದ ಮಾಡ್ತಾ ಇದೀವಲ್ಲ, ಹಾಗಾಗಿ ಪರವಾಗಿಲ್ಲ. ನಾ ಆಗ್ಲೇ ಹೇಳ್ದಂಗೆ ಪೂರಿ ಇಷ್ಟ ಆದ್ರೆ ಮಕ್ಕಳು ಪೂರಿನೇ ಮಾಡ್ಕೊಡ್ಬೋದು. ಅವಾಗ ಸಾಫ್ಟ್ ಇರುತ್ತೆ, ಸಾಫ್ಟ್ ಆಗೇನೆ ಇರುತ್ತೆ. ಇಲ್ಲ ಚಪಾತಿ ಬೇಕಂದ್ರೆ ಚಪಾತಿನೂ ಮಾಡ್ಬೋದು. ಇದು ಇನ್ನು ಚಪಾತಿ ಮಾಡಿದ ಹಾಗೇನೆ ಅಷ್ಟೇ. ಏನಂದ್ರೆ ನಾವು ಹಾಕೊಳ್ಳೋ ಇಂಗ್ರೀಡಿಯೆಂಟ್ಸ್ ಮೇಲೆ ಡಿಫ್ರೆನ್ಸ್ ಇತ್ತು ಅಷ್ಟೇ. ಇಲ್ಲ ಅಂದ್ರೆ ಇದು ನಾವು ಚಪಾತಿ ಹೇಗೆ ಮಾಡ್ತೀವೋ ಹಾಗೆ. ಮತ್ತೆ ಇನ್ನೇನು ನೀವೇನ್ ಸ್ಪೆಷಲ್ ಆಗಿ ಚೆನ್ನಾಗಿ ಮಾಡೋದು? ಮಕ್ಕಳಿಗೆಲ್ಲ ಯಾವ್ದು ಇಷ್ಟ ನೀವು ಮಾಡುವ ಅಡುಗೆ? ಮಕ್ಕಳಿಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಇಷ್ಟ ಆಗುತ್ತೆ ಅವ್ರಿಗೆ ನಾನು ಮಾಡೋದು. ಯಾಕಂದ್ರೆ ನಾನು ಒಂದೇ ತರ ಮಾಡಿ ಅವ್ರಿಗೆ ತುಂಬಾ ಬೋರ್ ಅಂತೂ ಮಾಡಿಸೋದಿಲ್ಲ. ಸೊ ಎವ್ರಿ ಟೈಮ್ ಏನಾದ್ರೂ ಒಂದು ಹೊಸದಾಗಿ ಇನೋವೇಟ್ ಮಾಡ್ತಾ ಇರ್ತಾರೆ. ಹೇಳ್ಬೇಕಂದ್ರೆ ನಾನ್ ಮಾಡಿದೆ ನೆಕ್ಸ್ಟ್ ಟೈಮ್ ನನಗೆ ಸೇಮ್ ಟೇಸ್ಟ್ ಮಾಡಕ್ ಬರ್ಲಿಲ್ಲ ಅಂತಂದ್ರು ಎಲ್ಲಾನು ಅದಕ್ಕಿಂತ ಇದು ಚೆನ್ನಾಗಿದೆ ಅಥವಾ ಬೇರೆ ರೀತಿಯಲ್ಲಿ ಡಿಫ್ರೆಂಟ್ ಆಗಿದೆ, ಇಲ್ಲ ಅದಕ್ಕಿಂತ ಇದು ಇನ್ನೂ ಚೆನ್ನಾಗಿದೆ ಅಂತ ಹೇಳ್ತಾರೆ ಮನ್ಸಾಗಿ. ಅದು ಒಳ್ಳೆ ಇದು. ಕೆಲವ್ರಿಗೆ ಹಾಗೆ ಏನ್ ರೆಸಿಪಿ ಅಂತಾನು ಕೆಲವ್ರಿಗೆ ಮರ್ತೋಗೋದಿರುತ್ತೆ, ಆದ್ರೆ ಚೆನ್ನಾಗಿರುತ್ತೆ. ಸೊ ಯಾಕೆ ಏನಕ್ಕೆ ಯೋಚನೆ ಮಾಡೋದು ಅಂತ. ಅಂದ್ರೆ ನಾವು ಏನೇನ್ ಹಾಕಿದೀವಿ ಅದೆಲ್ಲ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದು ಅನ್ನೋದು ನಮ್ಗೆ ಗೊತ್ತಿದ್ರೆ ಅಷ್ಟು ಸಾಕು. ಖಂಡಿತ. ಈ ಮೊಸರು ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ ಮೃದುನು ಆಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ನಾವು ನೆನೆಯಕ್ಕೆ ಇಟ್ಟಿದ್ವಲ್ಲ, ಸೊ ಹಾಗಿದ್ರೆ ಆಮೇಲೆ ನಾನು ತುಂಬಾ ಗಟ್ಟಿಯಾಗೂ ಕಲಸ್ಕೊಂಡಿಲ್ಲ. ನೀವು ಗಮನಿಸಿದ್ರೆ ಹೌದು, ಕೆಲವರು ತುಂಬಾ ಗಟ್ಟಿಯಾಗಿ ಹಿಟ್ಟು ಕೂಡ ಮೃದುವಾಗಿ ಕಲ್ಸ್ಕೊಂಡಿದ್ರು. ಚಪಾತಿ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಅಂತ ಅನ್ನೋರ್ದೆಲ್ಲ ಅದೇ ಒಂದು ಪ್ರಾಬ್ಲಮ್ ಇರುತ್ತೆ. ಹಿಟ್ಟು ಮಾಡ್ಕೊಳ್ಳೋದ್ರಲ್ಲೇ ತೊಂದ್ರೆ ಇದೆ. ಹಿಟ್ಟು ಕಲಸೋವಾಗ ಆಮೇಲೆ ಅದನ್ನ ನಾವು ಎಷ್ಟು ಹೊತ್ತು ನೆನೆಯಕ್ಕೆ ಇಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರೆಗ್ಯುಲರ್ ಚಪಾತಿನೂ ನಿಮ್ಮ ಅಂದ್ರೆ ನೀವು ಮಾಡಿರೋ ಅನುಭವದ ಪ್ರಕಾರ ಸ್ವಲ್ಪ ಹೊತ್ತು ನೆನೆಯಕ್ಕೆ ಇಟ್ರೆ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಗಂಟೆ ಸಾಕು, ಅದಕ್ಕಿಂತ ಹೆಚ್ಚೇನ್ ಬೇಡ.
ಆಮೇಲೆ ಸ್ವಲ್ಪ ಮೆತ್ತಗೆ ಕಲಿಸ್ಕೊಳ್ಬೇಕು. ಕೆಲವ್ರಿಗೆ ಏನಾಗುತ್ತೆ ತುಂಬಾ ಮೆತ್ತಗೆ ಕಲ್ಸಿದ್ರೆ ಅವ್ರಿಗೆ ಚಪಾತಿ ಮಾಡಕ್ ಬರೋದಿಲ್ಲ. ಈಗ ಫಸ್ಟ್ ಟೈಮ್ ಚಪಾತಿ ಕಲಿತಿರ್ಬೇಕಾದ್ರೆ ಹಿಟ್ಟಿಂದಾನೇ ಚಪಾತಿ ಮಾಡೋದನ್ನ ಕಲಿತಾರೆ, ಯಾಕಂದ್ರೆ ಅದು ಸುಲಭ ಖಂಡಿತ. ಹೌದು, ಅದೇ ಒಂದು ಇರುತ್ತೆ. ಹಾಗಾಗಿ ಅಂಟಬಾರ್ದು ಅಂತ ಸ್ವಲ್ಪ ಗಟ್ಟಿ ಕಲ್ಸ್ಕೊಂಡ್ಬಿಡ್ತಾರೆ, ಆವಾಗ ಗಟ್ಟಿ ಚಪಾತಿ ಅಂತ ಯೋಚನೆ ಇರುತ್ತೆ. ಸೊ ಅದೇ ಒಂದು ಸೊಲ್ಯೂಷನ್ ಅಲ್ಲೇ ಇದೆ. ಅಲ್ಲೇ ಇದೆ ಒಂದು ಪ್ಲೇಟ್ ಕೂಡ. ಇದನ್ನ ಪೂರಿ ಮಾಡಿದ್ರು ಅಷ್ಟೇ, ಚಪಾತಿ ಮಾಡಿದ್ರೇನು ಅಷ್ಟೇ, ಅದ್ರ ಜೊತೆ ಏನು ಬೇಕು ಅಂತ ಎಲ್ಲ ಏನು ಇಲ್ಲ. ಇದನ್ನ ನಾವು ಹಾಗೆ ತಿನ್ಬೋದು, ಇಲ್ಲ ಬೇಕಿದ್ರೆ ಮೇಲೆ ತುಪ್ಪ ಸವರಿ ಕೊಡ್ಬೋದು ಮಕ್ಕಳಿಗೆ, ಇಲ್ಲ ಮೊಸರು ಜೊತೆ ಇಲ್ಲ ಉಪ್ಪಿನಕಾಯಿ ಸವರ್ ಬಿಟ್ಟಾದ್ರೂ ಕೊಡ್ಬೋದು. ಆಫ್ ಮಾಡಿದ್ರ ವಿಭೂತಿ ಕೊಡಿ. ಇಷ್ಟೆಲ್ಲ ಹಾಕಿರೋದ್ರಿಂದ ಇನ್ನೂ ಮಸಾಲೆ ಬೇಡ ಅಂತ ಅನ್ಸುತ್ತೆ. ಈಗ ನೀವು ನೋಡಿ ಬೇಯ್ತಾ ಇರುವಾಗಲೇ ಅದ್ರ ಪರಿಮಳ ಬಂತು. ಹೌದು, ಖಂಡಿತ ಬಂದಿದೆ. ಹೌದೌದು, ನೀವು ಅದು ಗರಂ ಮಸಾಲೆ ಹಾಕಿದೀರಾ, ಶುಂಠಿ ಬೆಳ್ಳುಳ್ಳಿದು ಪರಿಮಳ ಇದೆ, ಆಮೇಲೆ ಕರಿಬೇವು ಅಷ್ಟೇ, ಪ್ರತಿಯೊಂದು ಅದ್ರಲ್ಲಿ ಹಾಕಿರೋದ್ರಲ್ಲಿ ಅದರದೇ ಆದ ಒಂದು ಸುವಾಸನೆ. ಖಂಡಿತ. ಸೊ ಟೈಮ್ ಇಲ್ದದವ್ರಿಗೆ ಇದು ಒಳ್ಳೇದು. ಒಂದೇ ಎಲ್ಲ ಚಟ್ನಿ ಮಾಡಕ್ ಟೈಮ್ ಇಲ್ಲ ಅಂದ್ರೆ ಚಪಾತಿ ಎಲ್ಲ ಮಾಡ್ಬಿಟ್ಟು ಹಾಕ್ಬೋದು. ವಿಭೂತಿ ಹಚ್ಚಿದ್ರೆ ಊಟ ಪ್ರಸಾದವಾದ. ಬಿಸಿ ಬಿಸಿಯಾಗಿ ಮಸಾಲೆ ಚಪಾತಿ ರೆಡಿ ಇದೆ, ಹೇಗಿದೆ ಅಂತ ಹೇಳಿ. ಓಕೆ, ಪರಿಮಳನೇ ಹೇಳ್ತಾ ಇದೆ, ನಾವು ಸ್ಪೆಷಲ್ ಆಗಿದೆ. ಚಪಾತಿ ರೆಗ್ಯುಲರ್ ಚಪಾತಿ ಅಂತೂ ಯಾವಾಗ್ಲೂ ತಿಂದಿರ್ತೀವಿ, ಈ ತರದಂತೂ ತಿಂದಿಲ್ಲ. ಅದ್ರಲ್ಲೂ ನಾನು ಉತ್ತರ ಕರ್ನಾಟಕ ಶೈಲಿದು ಬೆಳ್ಳುಳ್ಳಿ ಖಾರ ಏನ್ ಹಾಕಿದೀನಿ ಅದು ತುಂಬಾ ಪರಿಮಳ ಚೆನ್ನಾಗಿರುತ್ತೆ. ಅದ್ರದ್ದು ಒಂದು ಒಳ್ಳೆ ಪರಿಮಳ ಇದೆ. ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀರಾ? ಅದ್ರಲ್ಲಿ ಬೆಳ್ಳುಳ್ಳಿ ಹಾಕಿದೆ, ಅದು ಹಸಿ ಬೆಳ್ಳುಳ್ಳಿ, ಅದನ್ನ ಗಮನಿಸಬೇಕು. ಹಸಿ ಬೆಳ್ಳುಳ್ಳಿ ಹಾಕಿದ್ರೆ ರುಚಿನೂ ಹೆಚ್ಚು, ಅದ್ರದ್ದು ಪರಿಮಳನೂ ಚೆನ್ನಾಗಿರುತ್ತೆ. ಓಕೆ ಓಕೆ, ಅಂತೂ ಬಹಳಷ್ಟು ಪರಿಮಳ ಬರ್ತಾ ಇದೆ, ಯಾವ್ದ್ರ ಅಂತ ಗೊತ್ತಾಗ್ತಾ ಇಲ್ಲ, ಆ ತರ ಆಗಿದೆ. ಓಕೆ, ತುಂಬಾ ಸಾಫ್ಟ್ ಆಗಿದೆ, ಏನು ಮುರಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಚಪಾತಿ ಗಟ್ಟಿನ ಸಾಫ್ಟ್ ಅಂತ. ಸಾಫ್ಟ್ ಇದೆ, ಬಿಸಿ ಬಿಸಿ ಆಗಿದೆ. ಓಕೆ, ತುಂಬಾ ರುಚಿಯಾಗಿದೆ. ಅವಾಗ ಹೇಳ್ದಾಗೆ ಯಾವ್ದು ಫ್ಲೇವರ್ ಅಂತ ಗೊತ್ತಾಗ್ತಾ ಇಲ್ಲ, ಒಂಥರ ಮಲ್ಟಿ ಫ್ಲೇವರ್ ಅಂತೀವಲ್ಲ ಆ ಥರ ಆಗ್ಬಿಟ್ಟಿದೆ. ಬಟ್ ತುಂಬಾ ಚೆನ್ನಾಗಿದೆ. ಮೊಸರು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತು ನನಗೆ. ಇಲ್ಲ ತುಪ್ಪ ಇದ್ರ ಜೊತೆಗೆ ಚೆನ್ನಾಗಿದೆ. ಏನು ಬೇಡ ಇದಕ್ಕೆ, ಚಟ್ನಿ ಏನು ಪಲ್ಯ ಯಾವುದು ಬೇಡ. ನೀಟಾಗಿ ಇದನ್ನೇ ಮಾಡಿಕೊಂಡು ಮಕ್ಕಳಿಗೂ ಕೊಡ್ಬೋದು. ತುಂಬ ರುಚಿಯಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ. ಸೊ ಇನ್ನೊಂದು ಅಡುಗೆ ಇನ್ನೊಂದು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಒಂದು ಹೆಲ್ತ್ ಡ್ರಿಂಕ್ ಮಾಡಿ ತೋರಿಸಿ. ಹೆಲ್ತ್ ಡ್ರಿಂಕಾ? ಓಕೆ, ಸರಿ. ಕವಿತಾ, ಈಗ ಹೆಲ್ತ್ ಡ್ರಿಂಕ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಏನಿದು ಹೆಲ್ತ್ ಡ್ರಿಂಕ್? ಯಾವ್ದು? ನಾನು ಒಂದು ದಿಢೀರ್ ಅಂತ ಆಗೋ ರಾಗಿ ಅಂಬ್ಲಿ ಮಾಡಿ ತೋರಿಸ್ತೇನೆ. ಅಂದ್ರೆ ಯೂಶಲಿ ರಾಗಿ ಅಂಬ್ಲಿ ಅಂತಂದ್ರೆ ನಾವು ರಾತ್ರಿನೇ ಹುಳಿ ಇಟ್ಟು ಮಾಡ್ತೀವಿ, ಇದು ದಿಢೀರಾಗಿ ಮಾಡುವಂತ. ಓಕೆ, ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ಅದಕ್ಕೆ ಮೊಸರು, ರಾಗಿ ಹಿಟ್ಟು, ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ, ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ. ಓಕೆ ಓಕೆ, ಮೊದಲಿಗೆ ಒಂದು ಪಾತ್ರೆ ಕೊಡಿ. ಹೌದಾ? ಓಕೆ, ಒಂದು ಲೋಟ ಕೊಡಿ ನೀರು. ಸೊ ಆರೋಗ್ಯ ಹೆಲ್ತ್ ಡ್ರಿಂಕ್ ಅಂತಾನೆ ಹೆಸರಿಟ್ಟಿದ್ದೀರಾ, ಆರೋಗ್ಯಕ್ಕೆ ಒಳ್ಳೇದು ಅಂತ. ನಾವ್ ಇದನ್ನ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಬಹುದು, ಒಂದೇ ಸಲ ಜಾಸ್ತಿ ಮಾಡಿ ಇಟ್ಕೊಳ್ಬೇಕಂತ ಏನಿಲ್ಲ. ಇದು ಇಮಿಡಿಯೇಟ್ ಆಗಿ ಅಂದ್ರೆ ತಕ್ಷಣ ಬೇಕು ಅಂದಾಗ ಮಾಡುವಂತದ್ದು. ಒಂದ್ ಲೋಟ ಮಾಡ್ತೀರಾ ಇವಾಗ? ಒಂದ್ ಲೋಟ ನೀರ್ ತಗೊಂಡಿದ್ದೀನಿ. ಒಂದ್ ಸ್ಪೂನ್ ಕೊಡಿ. ನಾನು ತಣ್ಣೀರ್ಗೆನೆ 1 ಸ್ಪೂನ್ ಅಷ್ಟು ರಾಗಿ ಹಿಟ್ಟು ಹಾಕೊಂಡು ಕಲಸ್ಕೊಳ್ತೀನಿ. ಸಾಕು. ನಾವು ಇದನ್ನ ನೀರು 1 ಲೋಟ ಇದ್ರೆ ಇದು ತೆಳ್ಳಗಿದ್ದಷ್ಟು ಚೆನ್ನಾಗಿರುತ್ತೆ. ಸೊ 1 ಸ್ಪೂನ್ ಅಷ್ಟು 1 ಸ್ಪೂನ್ ಅಷ್ಟು ಸಾಕಾಗತ್ತೆ. ಸೊ ಈಗ ತಣ್ಣಗಿರೋ ನೀರಲ್ಲೇ ಹಾಕೊಂಡು ಕಲಸಿ ಗಂಟೆ ಇಲ್ದ ಹಾಗೆ ಇದನ್ನ ಕಲಿಸ್ಕೊಂಡು. ಇವಾಗ ಅಂಬ್ಲಿ ಅಂದ್ರೆ ಸ್ವಲ್ಪ ತಿಕ್ಕಾಗೂ ಮಾಡ್ತಾರೆ, ಇದು ಒಂಥರ ಕುಡಿಯೋ ತರ ಡ್ರಿಂಕ್ಸ್ ಕುಡಿಯೋ ತರ ಆ ತರ ಬರುತ್ತೆ. ಓಕೆ, ಹೆಲ್ತ್ ಡ್ರಿಂಕ್ ಅಂತಾನೆ ಹೇಳಿದ್ರೆ ಅದೇ ತರನೇ. ಓಕೆ ಓಕೆ. ಒಂದೊಂದ್ಸತಿ ಅಂಬ್ಲಿಗೆ 2-3 ತರ ಮಾಡ್ತಾರಲ್ವಾ, ನೀವು ಹೇಳ್ದಂಗೆ ರಾತ್ರಿ ನೆನ್ಸಿಟ್ಟು ಮಾಡೋದು, ಅದು ಇನ್ನೊಂದ್ ತರ. ರಾತ್ರಿ ಅಂದ್ರೆ ಹೀಗೆ ತಣ್ಣೀರಲ್ಲಿ ಹಿಟ್ಟು ಕಲಸಿ ಅದನ್ನ ಸ್ವಲ್ಪ ಬೆಚ್ಚಗ್ ಮಾಡಿ ಅದಕ್ಕೆ ಮೊಸರು ಹಾಕಿ, ಈಗ ಹೇಗ್ ನಾವು ಮೊಸರು ಮಾಡ್ಬೇಕಂದ್ರೆ ರಾತ್ರಿನೇ ಹಾಕಿ ಇಡ್ತೀವಲ್ಲ, ಹಂಗ ಸ್ವಲ್ಪ ಮೊಸರು ಹಾಕಿ ಅದನ್ನ ಇಟ್ಟು ಬಿಡೋದು. ಬೆಳಗ್ಗೆ ಅನ್ನಷ್ಟು ಅದು ಹುಳಿ ಬಂದಿರುತ್ತೆ, ಅದನ್ನ ಮತ್ತೆ ನಾವು ಬೆಳಗ್ಗೆ ಎದ್ದು ಬಿಸಿ ಮಾಡಿ ಕಾಯಿಸಿ ಆಮೇಲೆ ನಮ್ಗೆ ಅದ್ರಲ್ಲಿ ಏನೇನ್ ಬೇಕಂದ್ರೆ ಹಾಕೊಳ್ತೀವಿ. ಬಟ್ ಇದಾದ್ರೆ ಇನ್ಸ್ಟೆಂಟ್ ಆಗೇ ಮಾಡೋದು. ಇದು ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡು ಅವಾಗಿಂದ ಅವಾಗ ಎಲ್ಲರೂ ಕುಡಿದ್ಬಿಡ್ಬೇಕಿದೆ. ಇದು ತುಂಬಾ ಹೊತ್ತು ಕುದಿಸ್ಬೇಕಂತನೂ ಏನಿಲ್ಲ, ಒಂದ್ ಕುದಿ ಬಂದ್ರೆ ಸಾಕು. ಒಂದ್ ಸ್ವಲ್ಪ ಅವಾಗ ಏನು ಕೈ ಆಡಿಸ್ತೀನಿ ಅಂದ್ರೆ ಅದು ತಳ ಹಿಡ್ಕೊಳ್ಬಾರ್ದು. ಆಮೇಲೆ ರಾಗಿ ಹಿಟ್ಟು ತುಂಬಾ ಕಮ್ಮಿ ಇರೋದ್ರಿಂದ ಗಂಟಾಗೋ ಸಾಧ್ಯತೆ ಕಡಿಮೆ. ಕೈ ಇದ್ ಮಾಡ್ತಾ ಇರ್ಬೇಕು.
ಇದು ಯಾವ ಕಡೆ ಇಲ್ಲ, ಉತ್ತರ ಕರ್ನಾಟಕ ಸ್ಟೈಲ್ ಇದು ಯಾವ ತರ? ಇಲ್ಲ ಇಲ್ಲ, ಇದು ಆಕ್ಚುಲಿ ನಾನೇ ಮಾಡೋದು. ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ನಾವು ಜೋಳದ ಹಿಟ್ಟಿಂದ ಅಂಬ್ಲಿ ಮಾಡ್ತೀವಿ. ಓಕೆ ಓಕೆ. ರಾಗಿದ್ಕಿಂತ ಅಲ್ಲಿ ಜೋಳ ಜಾಸ್ತಿ, ಜೋಳ ಜಾಸ್ತಿ ಉಪಯೋಗಿಸ್ತಾರೆ. ನಾನು ಇದಕ್ಕೊಂದು 2 ಚಿಟಿಕೆ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ. ಮೊದಲೇ ಹಾಕಿದ್ರೆ ಉಪ್ಪು ಸರಿಯಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಸ್ವಲ್ಪ ನೀರು ಕುದಿಬೇಕಾದು? ಹಾ, ಕುದಿಬೇಕು. ಆಯ್ತಾ? ಆಗಿದೆ ನೋಡಿ. ಇದನ್ನ ನಾವು ಒಂದು 5 ನಿಮಿಷ ಅಷ್ಟೇ ಕುದಿಸಿರೋದು. ಅದು ಒಂಥರ ಬಣ್ಣ ಚೇಂಜ್ ಆಗಿದೆ. ನಾವು ಮೊದಲು ರಾಗಿ ಹಿಟ್ಟನ್ನ ತಣ್ಣೀರಿಗೆ ಹಾಕಿದ್ದಾಗ ಒಂದ್ ಸ್ವಲ್ಪ ಬೆಳ್ಳಗಿತ್ತು, ಈಗ ಸ್ವಲ್ಪ ರಾಗಿ ಬಣ್ಣಕ್ಕೆ ತಿರ್ಕೊಂಡಿದೆ. ಸೊ ಇವಾಗ ಇದು ಆಗಿದೆ ಅಂತ ಇದನ್ನ ನಾನು ಆಫ್ ಮಾಡ್ಬಿಡ್ತೀನಿ. ಒಂದು ಲೋಟ ಕೊಡಿ, ಅದು ಹಿಡ್ಕೊಳ್ಳಕ್ಕೆ. ಇದು ಹೇಗೆ ಅಂತಂದ್ರೆ ನಾವು ಒಂದೇ ಸಲ ಜಾಸ್ತಿ ಮಾಡಿ ಇಟ್ಕೊಳ್ಬೇಕು ಅಂತ ಏನಿಲ್ಲ. ಎಷ್ಟು ಬೇಕು ಅಷ್ಟೇ, 1 ಲೋಟ 2 ಲೋಟ. ಇದು ನೋಡಿ ತುಂಬಾ ಸಮಯನೂ ತಗೊಳ್ಳಲ್ಲ, 5 ನಿಮಿಷ ಸಾಕು. ಆಮೇಲೆ ನಿಮಗೆ ಕಾಣಿಸ್ತಿದೆ ಅಲ್ವಾ, ಇದು ನಾನು ತುಂಬಾ ಗಟ್ಟಿಯಾಗೂ ಇಟ್ಕೊಂಡಿಲ್ಲ. ಹೌದು, ನೀರಾಗೆ ಇದೆ. ಲೋಟದಲ್ಲೇ ಹಾಕೊಂಡು ನಾವು ಕುಡಿದ್ ಬಿಡ್ಬೋದು. ಸೊ ಇವಾಗ ಇದು ಬಿಸಿ ಬಿಸಿ ಆಗಿರೋವಾಗ್ಲೂ ಕುಡಿಬಹುದು, ಅಥವಾ ಸ್ವಲ್ಪ ತಣ್ಣಗಾದ್ಮೇಲೂ ಕುಡಿಬಹುದು. ಸೊ ಹೇಗಿದೆ ವೆದರ್ ಅನ್ನೋದು ನೋಡ್ಕೊಂಡು ಅದ್ರ ಪ್ರಕಾರ. ಈಗ ಇದ್ರಲ್ಲಿ ನಾನು ಬರೀ ಉಪ್ಪು ಮಾತ್ರ ಹಾಕಿದ್ದೆ. ಈಗ ಒಂದೊಂದು ಹಾಕಿ ಅದಕ್ಕೆಲ್ಲ ಮಿಕ್ಸ್ ಮಾಡ್ತಾ ಹೋಗ್ತೀನಿ ನಾನು. ಎಲ್ಲಾನು ಒಂದೊಂದು ಚಿಟಿಕೆ ಆದ್ರೆ ಸಾಕು, ಏನ್ ಹೆಚ್ಚು ಬೇಡ. ಒಂದು ಸುವಾಸನೆಗೆ ಇದು ಜೀರಿಗೆ ಪುಡಿ. ನಾನು ಮೊದಲು ಜೀರಿಗೆ ಪುಡಿ ಹಾಕೊಂಡಿದ್ದೀನಿ. ಆಮೇಲೆ ನಾನಿದು ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೋಸ್ಕರ ಇದನ್ನು ಅಷ್ಟೇ ಎಲ್ಲ ಒಂದೊಂದು ಚಿಟಿಕೆ ಅಷ್ಟು. ಕೊತ್ತಂಬರಿ ಸೊಪ್ಪು, ಆಮೇಲೆ ಈರುಳ್ಳಿ ಮಾತ್ರ ಅಳತೆ ಅಂತ ಏನಿಲ್ಲ. ಹೆಚ್ಚು ಇಷ್ಟ ಆಗೋ ಹೋಗಿದ್ರೆ ಹೆಚ್ಚು ಹಾಕೊಳ್ಬಹುದು, ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕೊಳ್ಬಹುದು. ಎಲ್ಲ ಹಸಿನೇ ಹಾಕೊಳ್ತಾ ಇರೋದು. ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಮೊಸರು ಹಾಕ್ತಾ ಇದ್ದೀನಿ. ಮೊಸರು ಅಷ್ಟೇ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಬಹುದು. ನಾನು 1 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಸ್ವಲ್ಪ ಪರಿಮಳ ಒಂದು ಬೇರೆ ರೀತಿಯಲ್ಲಿ ಬರುತ್ತೆ, ಯಾಕಂದ್ರೆ ಇದು ಒಂದೇ ಲೋಟ ಅಲ್ವಾ, 1 ಸ್ಪೂನ್ ಸಾಕಾಗುತ್ತೆ. ಸೊ ಎಲ್ಲ ಆಡ್ ಮಾಡಿ ಹಾಕಿದ್ದಾಯ್ತು. ಉಪ್ಪು ನಾವು ಮೊದಲೇ ಹಾಕಿ ಬೇಯಿಸ್ಕೊಂಡಿದ್ವಿ. ಮಿಕ್ಕಿದ ಪದಾರ್ಥಗಳನ್ನೆಲ್ಲ ಹಸಿ. ಈಗ ನಾವು ಇದನ್ನು ಕುಡಿಯುವಾಗ ಈರುಳ್ಳಿ ಸಿಗುತ್ತೆ, ಬೆಳ್ಳುಳ್ಳಿ, ಆಮೇಲೆ ಜೀರಿಗೆ ನಾನು ಪುಡಿ ಹಾಕೊಂಡಿರೋದ್ರಿಂದ ಗೊತ್ತಾಗೋದಿಲ್ಲ. ಸೊ ಈರುಳ್ಳಿನೂ ಅಷ್ಟೇ, ಅದು ಕ್ರಂಚಿ ಆಗಿ ಬಾಯಿಗೆ ಸಿಗುವಾಗ ಚೆನ್ನಾಗಿರುತ್ತೆ. ಹೌದು, ಬಿಸಿನೇ ಇದೆ. ಅಂದ್ರೆ ನೀವು ಸ್ವಲ್ಪ ತಣ್ಣಗಿರುವ ಮೊಸರು ಹಾಕಿದಿರಲ್ವಾ, ಸ್ವಲ್ಪ ಮೈಲ್ಡ್ ಆಗಿ ಇರುತ್ತೆ ಅಲ್ವಾ. ಇದು ಮಕ್ಕಳಿಗೆಲ್ಲ ಮನೇಲಿ ಮಾಡ್ಕೊಡ್ತಾ ಇರ್ತೀರಾ? ಮಾಡ್ಕೊಡ್ತಾ ಇರ್ತೀನಿ. ಮಕ್ಕಳಿಗಂದ್ರೆ ಸ್ವಲ್ಪ ಅಗಲವಾಗಿರೋ ಪ್ಲೇಟ್ ಅಲ್ಲಿ ಹಾಕೊಂಡ್ರೆ ಸ್ವಲ್ಪ ಬಿಸಿ ಬಿಸಿಯಾಗಿ ಕುಡಿದ್ರೇನೆ ಅದು ರುಚಿ ಹೆಚ್ಚು. ಆಮೇಲೆ ನಾವು ಮೊಸರು, ಆಮೇಲೆ ಈರುಳ್ಳಿ ನಾನು ಆಗ್ಲೇ ಹೇಳ್ದಂಗೆ ಸ್ವಲ್ಪ ವೇರಿಯೇಷನ್ ಮಾಡ್ಕೊಳ್ಬಹುದು. ಯಾಕಂದ್ರೆ ನಾವು ಅದನ್ನ ಇದು ಬರೀ ಹಿಟ್ಟು ನೀರ್ನ ಮಾತ್ರ ಒಂದ್ ಪಾತ್ರೆನಲ್ಲಿ ಹೆಚ್ಚಾಗಿ ಮಾಡ್ಕೊಂಡು ಯಾರು ಯಾವಾಗ ಬರ್ತಾರೆ ಅವಾಗ 1 ಲೋಟಕ್ಕೆ ಹಾಕಿ ಇದನ್ನೆಲ್ಲ ಆಮೇಲೆ ಬೆರೆಸೋದು ಒಳ್ಳೇದು. ಒಳ್ಳೇದು. ಹಾಲು ಹಾಕಿದ್ರೆ ಆಗತ್ತಾ? ಕೆಲವರು ರಾಗಿ ಅಂಬ್ಲಿಗೆ ಹಾಲು ಹಾಕೋದ್ ಕೇಳಿದ್ದೇನೆ. ಮಜ್ಜಿಗೆ ಹಾಕೊಳ್ಬಹುದು. ಓಕೆ, ಹಾಲು ಹಾಕೋದಿಲ್ಲ. ಓಕೆ ಓಕೆ, ಮೋಸ್ಟ್ಲಿ ಅದು ಒಡ್ದಂಗೆ ಅನ್ಸ್ಬಿಡುತ್ತೆ ಅಂಬ್ಲಿ ರುಚಿ ಬರೋದಿಲ್ಲ. ಓಕೆ, ಅಂಬ್ಲಿ ಅಂತ ಹೇಳಿದ್ರೆ ಅದು ಮಜ್ಜಿಗೆ. ಹೌದಾ? ಎರಡರಲ್ಲಿ ಯಾವ್ದಾದ್ರು ಹಾಕಿ. ಆಮೇಲೆ ಜೀರಿಗೆ ಫ್ಲೇವರ್ ಸ್ವಲ್ಪ ಹೆಚ್ಚಾಗಿದ್ದು, ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ಈ ಎಲ್ಲಾ ಪದಾರ್ಥಗಳಿಂದಾನೇ ಅದು ಒಂದು ಕಾಂಬಿನೇಷನ್ ಹೆಂಗಿರುತ್ತೆ ಅಂದ್ರೆ ಹೆಲ್ತ್ಗೂ ಒಳ್ಳೇದು, ಅದು ರುಚಿನೂ ಹಾಗೆ. ಓಕೆ ಓಕೆ. ಇವಾಗ ನೀವು ಹೇಳ್ದಾಗೆ ಹೆಲ್ತ್ ಕಾನ್ಶಿಯಸ್, ನಾನು ಕೂಡ ಹೆಲ್ತ್ ಕಾನ್ಶಿಯಸ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತೇನೆ. ಒಳ್ಳೆ ಹೇಳಿ ಮಾಡಿಸಿದ್ದು ಅಂತ ಅನಿಸ್ತಾ ಇದೆ. ಓಕೆ, ಕುಡಿದು ನೋಡ್ತೀನಿ. ಅದ್ಭುತವಾಗಿದೆ. ನೀವು ಹೇಳಿದಾಗೆ ಹಸಿ ಈರುಳ್ಳಿ ಕ್ರಂಚಿ ಬರ್ತಾ ಇದೆ. ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿ ಅದು ಯೂಶಲಿ ಹಸಿ ಬೆಳ್ಳುಳ್ಳಿ ತಿನ್ನೋದಿಲ್ಲ ನಾನು, ಆದ್ರೆ ಇವಾಗ ಇದ್ರ ಜೊತೆ ಬಂದಾಗ ಒಂಥರ ಬೇರೆ ಫ್ಲೇವರ್ ಇದೆ. ರಾಗಿಯಲ್ಲೂ ಇಷ್ಟೊಂದೊಂದು ರುಚಿಯಾಗಿ, ಅದು ತುಂಬಾ ದಿಢೀರ್ ಅಂತ ನೀವು ಹೇಳ್ದಂಗೆ ರಾಗಿ ಅಂಬ್ಲಿ ಅಂತ ದಿಢೀರಾಗಿ ಮಾಡ್ಬಿಟ್ಟಿದ್ದೀರಾ. ತುಂಬ ಸಿಂಪಲ್ ಆಗಿದೆ, ಮಕ್ಕಳಿಗೆ ಮಾಡಿಕೊಡ್ಬೋದು. ಏನೇನೋ ಡ್ರಿಂಕ್ಸು ಅಂತ ಎಲ್ಲ ಕುಡಿಯೋದಕ್ಕಿಂತ ರೆಡಿಮೇಡ್ಗಿಂತ ಇಂಥದ್ದೊಂದು ಹೆಲ್ತ್ ಒಳ್ಳೇದು ಇರುವಂಥದ್ದು ತುಂಬ ಚೆನ್ನಾಗಿದೆ. ರುಚಿ ಕೂಡ ಇದೆ. ಏನೋ ರಾಗಿ ಅಂದರೆ ಅಯ್ಯೋ ಒಂಥರ ಕೆಲವ್ರಿಗೆ ಇದು ಅಯ್ಯೋ ರುಚಿ ಇರಲ್ಲ ಅಂತ ಒಂದು ಬಂದಿರುತ್ತೆ. ಇಲ್ಲ, ಖಂಡಿತ ಇದನ್ನು ಮಾಡ್ಕೋಬೋದು. ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದೀರಾ. ರುಚಿಯಾಗೂ ಇದೆ, ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನಮ್ಮ ಖಾನಾವಳಿಗೆ ಬಂದು 2 ಒಳ್ಳೆಯ ಹೊಸ ಅಡುಗೆ, ಹೊಸ ರೀತಿಯ ಆರೋಗ್ಯಭರಿತ ಅಡುಗೆನ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಕಿರುಕಾಣಿಕೆ ನಮಗೆ ಧನ್ಯವಾದಗಳು. ಶರಣು ಶರಣ.